ಎಸ್, ಈ ಒಂದು ಮೇಜರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಕ್ಷಣದ ಮಾಹಿತಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ 48 hours ಡೆಫಿನೆಟ್ಲಿ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಹತ್ತರವಾದಂಥ ಬೆಳವಣಿಗೆಗಳು ನಡೆಯುತ್ತೆ. ಸೊ ರಾಜ್ಯಸಭೆ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಂತ ವೇಣುಗೋಪಾಲ್ ಹೇಳಿದ್ರು. ಡೆಫಿನೆಟ್ಲಿ ಐ ಡು ಬಿಲೀವ್. ಯಾಕೆ ಅಂದರೆ ರಾಜ್ಯಸಭೆ ವಿಚಾರದಲ್ಲೇ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದ್ದಾರೆ. ಸೊ ವೇಣುಗೋಪಾಲ್ ಅವ್ರ ತಪ್ಪೇನೂ ಇಲ್ಲ ಇದರಲ್ಲಿ. ನೀವು ರಾಜೀನಾಮೆ ಕೊಡಿ, ನಿಮಗೆ ರಾಜ್ಯಸಭಾ ಮೆಂಬರ್ ಮಾಡ್ತೀವಿ ಅಂತ ಹೇಳಿದ್ರಿಂದ ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಆನ್ಲೈನ್ ಕಮೆಂಟ್ ಹಾಕಿ ಹೋದ್ರು. ಬಟ್ ಪ್ರಶ್ನೆ ಅದಲ್ಲ. ಪ್ರಶ್ನೆ ಇರುವುದು, ಇದು ಸಲೀಸಾಗಿ ನಡೆಯುತ್ತಾ ಅಥವಾ ಇದು ಇನ್ನಷ್ಟು ಬಿಗಡಾಯಿಸುತ್ತಾ, ಬಿಕ್ಕಟ್ಟಾಗುತ್ತಾ? ನೆಕ್ಸ್ಟ್ 48 hours ಅಲ್ಲಿ ರಾಜೀನಾಮೆ ಕೊಡ್ತಾರಾ ಅಥವಾ ಬಾರ್ಗೇನ್ ಮಾಡ್ತಾರಾ ಅನ್ನೋದೇ ಈಗಿರುವ ಅತಿ ದೊಡ್ಡ ಪ್ರಶ್ನೆ. ಎಸ್, ಸತೀಶ್ ನಮ್ಮ ಸಂಪಾದಕರು ಮತ್ತು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಇಬ್ಬರು ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸತೀಶ್, ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದಾದರೆ ಆಗಬಹುದಾದಂಥ ಪಾಸಿಬಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ನನಗೆ ಮಾರುತಿಯ ಒಂದು ಒಪಿನಿಯನ್ ಪಡ್ಕೋಬೇಕಾಗಿತ್ತು. ಯಾಕೆಂದರೆ ಅವರ ಸುದೀರ್ಘ ಈ ರಾಜಕೀಯ ವರದಿಗಾರಿಕೆಯ ಅನುಭವದಲ್ಲಿ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ರಾಜೀನಾಮೆ ಕೊಟ್ಟು ಬಿಡ್ತಾರಾ ಅಥವಾ ಡ್ರ್ಯಾಗ್ ಮಾಡ್ತಾರಾ, ಇದು ಸಲೀಸಾಗಿ ನಡೆಯುತ್ತಾ? ಸೊ ಏನು ಹೇಳ್ತೀರಿ ಮಾರುತಿ? ಇಲ್ಲ ರಾಧಾ, ಕಳೆದ 6 ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಿದ್ದು ನಿಜ. ಯಾವಾಗ 2.5 ವರ್ಷ ಕಂಪ್ಲೀಟ್ ಆಯಿತು, ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣದವರು ಪ್ರೆಷರ್ ಹಾಕಿದ್ದು ನಿಜ. ನಮ್ಮ ಟೈಮ್ ಶುರುವಾಗಿದೆ, ನಮಗೆ ಆ ಅವಕಾಶವನ್ನು ಕೊಡಲೇಬೇಕು ಅಂತ. ಆದರೆ ಸಿದ್ದರಾಮಯ್ಯ ಮತ್ತು ಅವ್ರ ಪಟಾವಲಂಬಲ್ಲಿ ಬೇರೆ ರೀತಿಯಾಗಿ ಚರ್ಚೆ ಆಗ್ತಿತ್ತು. ಆದರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಿದ್ದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ಏನು ನಿರ್ಧಾರ ಮಾಡುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದಕ್ಕಿಂತಲೂ ಕೂಡ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದರಂತೆ ನಾನು ನಡ್ಕೊಳ್ತೀನಿ, ಅವ್ರು ಏನು ಹೇಳಿದ್ರೆ ಅದೇ ಅಂತಿಮ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹಲವು ಬಾರಿ ಹೇಳಿದರು. ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಕೂಡ ಕರೆದಾಗ ನಮ್ಮ ಲೆಕ್ಕಾಚಾರ ಸರಿ ಇತ್ತು, ಹೈಕಮಾಂಡ್ ಲೆಕ್ಕಾಚಾರನೂ ಕೂಡ ಅದೇ ಆಗಿತ್ತು. ಸುಳ್ಳು ಹೇಳಿದ್ದು ಬಂದು ವೇಣುಗೋಪಾಲ್ ಕೇವಲ 2 ನಿಮಿಷಗಳ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಅತ್ಯಂತ ದೊಡ್ಡ ಸುಳ್ಳು ಹೇಳಿದ್ದು ವೇಣುಗೋಪಾಲ್. ಮಾಧ್ಯಮಗಳನ್ನು ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡಿದ್ದು ಕೂಡ ವೇಣುಗೋಪಾಲ್. ಈಗ ನಾವು ಚರ್ಚೆ ಮಾಡ್ತಿರೋದು, ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ಒಪ್ಪಿದ್ರಂತ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವ್ರಿಗೆ ಅವತ್ತು ಇಷ್ಟ ಇರಲಿಲ್ಲ, ಇವತ್ತು ಕೂಡ ಇಷ್ಟ ಇಲ್ಲ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ. ಯಾಕಂತ ಹೇಳಿದ್ರೆ ಅವರು ಒಂದು ವೇಳೆ ಹೋಗಿದ್ದೇ ಆಗಿದ್ರೆ 94ರ ದಶಕದಲ್ಲಿ ಹೋಗಬೇಕಾಗಿತ್ತು. ಕಾರಣ ಏನಂತ ಹೇಳಿದ್ರೆ ಅವತ್ತು ಜನತಾ ಪರಿವಾರದಲ್ಲಿದ್ದರು, ಕೊಪ್ಪಳದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಕೇವಲ 2000 ಮತಗಳ ಅಂತರದಿಂದ ಸೋತಿದ್ರು. ಒಂದು ವೇಳೆ ಅವತ್ತು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ರೆ 2 ಬಾರಿ ಮುಖ್ಯಮಂತ್ರಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದಲ್ಲಿ ಆಗ್ತಿರಲಿಲ್ಲ. ಅದಾದ ಬಳಿಕ ಅವರಿಗೆ ದೇಶದ ರಾಜಕಾರಣದ ಬಗ್ಗೆ ಆಸಕ್ತಿ ತೋರಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ದೇಶದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂದ್ಕೊಂಡಿಲ್ಲ. ಹೈಕಮಾಂಡು ಕೂಡ ಅವರನ್ನು ಒತ್ತಡ ಹಾಕುವಂಥ ಒಂದು ಕೆಲಸ ಆಗಿರಲಿಲ್ಲ. ಜೊತೆಗೆ ಕಾಂಗ್ರೆಸ್ಗೆ ಬಂದ ಬಳಿಕ ಕಾಂಗ್ರೆಸ್ಸಲ್ಲಿದ್ದಂತಹ ಹಿರಿಯ ನಾಯಕರಿಗಿಂತ ಕೂಡ ಸಿದ್ದರಾಮಯ್ಯ ಅವರ ವರ್ಚಸ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಯಿತು. ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಕಾಂಗ್ರೆಸ್ಗೆ ಜಾಸ್ತಿ ಆಗ್ತಾ ಹೋಯಿತು. ಹೀಗಾಗಿ 2013 ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದಾದ ಬಳಿಕ 2023 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಿರ್ಣಾಯಕ ಪಾತ್ರ ವಹಿಸಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೆಚ್ಚು ಶಾಸಕರು ಕೈ ಎತ್ತೋದ್ರ ಹೆಚ್ಚು ಶಾಸಕರು ಅವ್ರ ಪರ ನಿಂತ್ಕೊಂಡಿದ್ದರ ಫಲವಾಗಿ 2 ಬಾರಿ CM ಆಗೋದಕ್ಕೆ ಕಾರಣ ಆಯಿತು. ಮತ್ತೊಂದು ಪಾಯಿಂಟ್ ಇದೆ, ಸಿದ್ದರಾಮಯ್ಯ ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಒಂದು, ಸಿದ್ದರಾಮಯ್ಯ ಅವ್ರಿಗೆ ಇಂಗ್ಲಿಷ್ ಫ್ಲೂಯೆನ್ಸ್ ಬಹಳ ಚೆನ್ನಾಗಿದೆ. ಹೋಗೋದಕ್ಕೆ ಆಸಕ್ತಿ ಇಲ್ಲ ಅನ್ನೋದಕ್ಕಿಂತ ವೆರಿ ಇಂಪಾರ್ಟೆಂಟ್ ಕ್ವಶನ್, ಈ ಟ್ರಾನ್ಸಿಷನ್ ಏನಿದೆ, ಈ CM ಬದಲಾವಣೆ ಏನಿದೆ, ಇದು ತುಂಬ ಈಸಿಯಾಗಿ ಸಲೀಸಾಗಿ ಆಗುತ್ತಾ ಅಥವಾ ಇದು ಇನ್ನಷ್ಟು ಜಟಿಲವಾಗ್ತಾ ಹೋಗುತ್ತಾ? ಸಿದ್ದರಾಮಯ್ಯನವರು ಇದನ್ನು ನೆಕ್ಸ್ಟ್ 48 hours ರೆಸಿಗ್ನೇಷನ್ ಮೂಲಕ ಸಲೀಸ್ ಮಾಡ್ತಾರಾ? ಸೊ ಅವರು ಈಗ ಡಿಸಿಷನ್ ಸಿದ್ದರಾಮಯ್ಯನವ್ರ ಮೇಲೆ ಇರೋದ್ರಿಂದ ನೆಕ್ಸ್ಟ್ 48 hours ಈಸ್ ಇಟ್ ಪಾಸಿಬಲ್ ಅಂತ ಅದು ನನ್ನ ಪ್ರಶ್ನೆ ಮಾರುತಿ. ಇಲ್ಲ, ರಾಹುಲ್ ಗಾಂಧಿ ಅವರ ಮುಂದೆ ಸಭೆ ಆದ ತಕ್ಷಣ ಸಿದ್ದರಾಮಯ್ಯ ಮತ್ತು ಹಲವು ಸಚಿವರುಗಳು ಹೋಗಿರುವಂಥದ್ದು ದೆಹಲಿಯಲ್ಲಿರುವಂತಹ ಜಾರ್ಜ್ ನಿವಾಸದಲ್ಲಿ ಡಿನ್ನರ್ ಮಾಡಿದ್ದಾರೆ. ಡಿನ್ನರ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಏನೆಲ್ಲ ಚರ್ಚೆ ಆಯಿತು, ನಾನೇನು ಹೇಳಿದೆ, ರಾಹುಲ್ ಗಾಂಧಿ ಅವರು ನನಗೇನು ಹೇಳಿದ್ರು ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತರಿಂದ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಗುರುವಾರ 12 ಗಂಟೆ ಒಳಗಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಹೇಳಿದಾರೋ ಅದರಂತೆ ನಾನು ನಡ್ಕೊಳ್ತೀನಿ, ಕಾಂಗ್ರೆಸ್ಸಲ್ಲಿ ನನಗೆ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೇ ಮುಂದುವರೆದು ಹೇಳ್ತು, ನಾನು
ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಸಮಯ ಕೇಳಿದ್ದೀನಿ. ನಾನು ಹೇಳಿರುವಂತಹ ಎಲ್ಲ ಷರತ್ತುಗಳಿಗೂ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದೆ. ಅಂದರೆ 4 DCM ಹುದ್ದೆಗಳ ಸೃಷ್ಟಿ ಆಗಿರ್ಬೋದು, ಆಯ್ದ ಸಚಿವರನ್ನು ಕೆಲವರನ್ನು ಪರಮೇಶ್ವರ್, ಮಹದೇವಪ್ಪ, ಜಾರ್ಜ್, ಜಮೀರ್ ಅಹಮದ್ ಖಾನ್ ತಮ್ಮ ಆಪ್ತರ ಬಳಗದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರನ್ನು ಅದೇ ರೀತಿಯಾಗಿ ಮುಂದುವರಿಸಬೇಕು, ಅವ್ರಿಗೆ ಆಯ್ದ ಸ್ಥಾನಮಾನಗಳನ್ನು ಕೊಡಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಅಂತ. ಜೊತೆಗೆ ಸಿದ್ದರಾಮಯ್ಯವರ ಇದರಲ್ಲಿ ಸಿದ್ದರಾಮಯ್ಯವರು ಕೂಡ ಅವರ ಪುತ್ರನ ರಾಜಕೀಯವನ್ನು ಕೂಡ ಲೆಕ್ಕಾಚಾರ ಆಗದಂತೆ ಕಾಣಿಸ್ತಾ ಇದೆ. ಯತೀಂದ್ರ ಅವ್ರಿಗೆ ಒಂದು ದೊಡ್ಡ ಹುದ್ದೆ ಕೊಡಿಸುವುದಕ್ಕೆ ಅವತ್ತು DK ಶಿವಕುಮಾರ್ ಹಾಗೂ DK ಸುರೇಶ್ ಸೇರಿದಂತೆ ಹಲವರು ಸಿದ್ದರಾಮಯ್ಯವರ ಆಪ್ತರಲ್ಲೂ ಕೂಡ ಹೇಳಿದ್ರು ಈ ವಿಚಾರವನ್ನು. ಯತೀಂದ್ರ ಅವ್ರಿಗೆ ಇವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿರೋದ್ರಿಂದ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಪರಿಷತ್ ಸದಸ್ಯರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಆ ದೊಡ್ಡ ಹುದ್ದೆ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರೇ ಆ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ತಮ್ಮ ಮಗನನ್ನು ಸೆಟ್ಲ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ತಮ್ಮ ಆಪ್ತರನ್ನು ಸೆಟ್ಲ್ ಮಾಡ್ತಿದ್ದಾರೆ. ಮಗದೊಂದು ಕಡೆ ಈಗ ಸಿದ್ದರಾಮಯ್ಯ ಈ ಪರಿಸ್ಥಿತಿಯಲ್ಲಿ ರಾಜ್ಯ ರಾಜಕಾರಣಕ್ಕಿಂತಲೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಇದ್ದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು ಕೂಡ ಸಿದ್ದರಾಮಯ್ಯ ಜೊತೆಗಿರುವಂತಹ ಕೆಲವೊಂದಷ್ಟು ಶಾಸಕರು DK ಶಿವಕುಮಾರ್ ಮೇಲೆ ಆಗಿರ್ಬೋದು, DK ಶಿವಕುಮಾರ್ ಟೀಮಲ್ಲಿರುವಂತಹ ಕೆಲ ಸಚಿವರುಗಳ ಮೇಲೆ ಒಂದಷ್ಟು ದೂರು ಮತ್ತು ದುಮ್ಮಾನಗಳನ್ನು ಹೇಳಬಹುದು. ಇದು ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡುವಂಥ ಒಂದು ಕೆಲಸವೂ ಕೂಡ ಆಗ್ಬೋದು. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ DK ಶಿವಕುಮಾರ್ CM ಆದರೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದಲ್ಲಿದ್ದರೆ ಒಂದು ಕಡೆ ರಾಜ್ಯಸಭೆಯಲ್ಲಿ ನೇರ ಅದರಲ್ಲಿ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, JP ನಡ್ಡಾ ಅಂತ ಘಟಾನುಘಟಿ ನಾಯಕರುಗಳನ್ನು, ಯಾಕಂತೇಳಿದ್ರೆ ಅಲ್ಲಿ ಈಗ ಪ್ರಸಕ್ತವಾಗಿ ಸಿದ್ದರಾಮಯ್ಯ ಅವ್ರಿಗಿಂತೂ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿರುವಂತಹ ಯಾವ ನಾಯಕರು ಕೂಡ ದೆಹಲಿಯ ರಾಜಕಾರಣದಲ್ಲಿ ಇಲ್ಲ. ಆರ್ಥಿಕವಾಗಿ ಸಿದ್ದರಾಮಯ್ಯನಷ್ಟು ತಿಳ್ಕೊಂಡಿರುವಂತಹ ಮೇಧಾವಿಗಳು ಕೂಡ ಇಲ್ಲ, ಅಷ್ಟು ಅನುಭವ ಇರುವಂತಹ ರಾಜಕಾರಣಿಯೂ ಕೂಡ ಇಲ್ಲ. ಆರ್ಥಿಕ ವಿಚಾರಗಳು ಬಂದಾಗ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.